ಈ ಥರ ಒಂದೇ ಸ್ವೈಪಲ್ಲಿ ಎಲ್ಲ ಜಿಡ್ಡು, ಗಲೀಜು ಹೋಗ್ಬೇಕಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಲೇಬೇಕು. ನನ್ನ ಸ್ಟವ್ ಅವಸ್ಥೆ ನೋಡಿ ಆಗಿರೋದು. ಎಲ್ಲ ಅಡುಗೆ ಮಾಡಿದ್ಮೇಲೆ ಈ ಎಣ್ಣೆ ಜಿಡ್ಡು, ಹಿಟ್ಟು ಚೆಲ್ಲಿರೋದು, ಆ ಕುಕ್ಕರ್ ವಿಶಲ್ ಹೊಡೆದಾಗ ಅದ್ರದ್ದೆಲ್ಲ ನೀರು ಹೊರಗೆ ಬಂದಿರೋದು, ಎಲ್ಲ ಕುತ್ಕೊಂಡು ಗಲೀಜಾಗ್ಬಿಟ್ಟಿರೋದು ಸ್ಟವ್ವು. ಈ ಕಿಚನ್ ಕ್ಲೀನರ್ ಸ್ಪ್ರೇ ಮಾಡಿ 1 ನಿಮಿಷ ಬಿಟ್ಟು ಒರೆಸಿದ್ರೆ ಆಯಿತು. ಸ್ವಲ್ಪ ಜಾಸ್ತಿ ಜಿಡ್ಡಿದೆ ಅಂದರೆ ಒಂದು 2, 3 ನಿಮಿಷ ಬಿಟ್ಟು ಆಮೇಲೆ ಒರೆಸಿದ್ರೆ ಆಯಿತು. ಕ್ಲೀನಾಗಿ ಎಲ್ಲದು ಕಲೆ ಹೋಗ್ಬಿಡುತ್ತೆ. ನೀವೇ ಇಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಾಗಿದೆ ನನ್ನ ಸ್ಟವ್ ಅಂತ. ಈ ಚಿಮ್ನಿಯಲ್ಲೆಲ್ಲ ಅಂತೂ ಜಿಡ್ಡಂತೂ ಕುತ್ಕೊಂಡೇ ಇರುತ್ತೆ. ಅದು ಹಾಗೆ ಒರೆಸಿದ್ರೆ ಹೋಗೋದಿಲ್ಲ. ಅದಕ್ಕೂ ಅಷ್ಟೇ ಈ ಸ್ಪ್ರೇ ಯೂಸ್ ಮಾಡಿದ್ರೆ ಆಯಿತು. ಎಷ್ಟು ಚೆನ್ನಾಗಿ ಜಿಡ್ಡು ಹೋಗುತ್ತೆ ನೋಡಿ ಹೀಗೆ ಒರೆಸಿದ್ರೇನೆ. ತುಂಬ ಗಟ್ಟಿ ಜಿಡ್ಡಿದೆ ಅಂದರೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡಬೇಕಾಗುತ್ತೆ. ಆಮೇಲೆ ಒರೆಸಿದ್ರೆ ಕ್ಲೀನ್ ಆಗಿಬಿಡುತ್ತೆ. ಈ ಕಿಚನ್ ಕ್ಲೀನರಿಂದ ಆಲ್ಮೋಸ್ಟ್ ನಾವೆಲ್ಲ ಸರ್ಫೇಸು ಕ್ಲೀನ್ ಮಾಡ್ಕೋಬೋದು. ಸ್ಟವ್, ಚಿಮ್ನಿ, ಫ್ರಿಜ್ಜು, ಮಿಕ್ಸಿ ಮತ್ತು ಕಿಚನ್ ಸ್ಲ್ಯಾಬು ಇಲ್ಲ ಈ ವಿಂಡೋಸ್ ಎಲ್ಲ ಜಿಡ್ಡು ಗ್ಲಾಸು ಅದೆಲ್ಲನೂ ನಾವು ಒರೆಸ್ಕೋಬೋದು. ಎಲ್ಲೆಲ್ಲಿ ಜಿಡ್ಡು ಕೂತಿರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡಿ ಒರೆಸಿದ್ರೆ ಆಯಿತು. ಕಲೆಗಳಿದ್ರೂ ಎಲ್ಲ ಹೋಗ್ಬಿಡುತ್ತೆ. ಈ ಕಿಚನ್ ಕ್ಲೀನರ್‌ನೇ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಮೇಯ್ನು ಇದರಿಂದ ಟಫ್ ಸ್ಟೇನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಇದು ಪ್ಲಾಂಟ್ ಬೇಸ್ಡು. ಹಾಗೆ ಇದರಲ್ಲಿ ಯಾವುದೇ ಥರದ ಆ್ಯಸಿಡ್ ಇಲ್ಲ. ಯಾವುದು ಹಾರ್ಮ್‌ಫುಲ್ ಕೆಮಿಕಲ್ಸ್ ಕೂಡ ಇಲ್ಲ. ಹಾಗೆ ಇದು ಕ್ರುಯಲ್ಟಿ ಫ್ರೀ ಮತ್ತು ಪೆಟ್ ಫ್ರೆಂಡ್ಲಿ ಕೂಡ. ಇದು ಪ್ಲಾಂಟ್ ಬೇಸ್ಡ್ ಇರೋದ್ರಿಂದ ಇದರಿಂದ ಯಾವುದೇ ಥರದ ಸ್ಕಿನ್ ಡ್ಯಾಮೇಜ್ ಆಗಲಿ, ಏನು ಕೈ ಉರಿಯೋದು ಆ ಥರ ಆಗೋದಿಲ್ಲ. ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್‌ನು ಈ ಒಂದು ಪ್ರಾಡಕ್ಟಿಂದಾನೇ ಮಾಡ್ಕೋಬೋದು. ನಿಮಗೂ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಮತ್ತು ಈ ಪ್ರಾಡಕ್ಟ್ ಯಾವುದಂದ್ರೆ ಕ್ಲೀನ್ನೆಸ್ಟ್ ಅವ್ರದ್ದು ಕಿಚನ್ ಕ್ಲೀನರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.